ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಖಾಲಿ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇರ ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಂದರೆ ಇಂದು 5/6/2026 ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಏನಿದೆ ಈ ಒಂದು ಅಧಿಸೂಚನೆಯಲ್ಲಿ ಮಾಹಿತಿ ಏನಿದೆ ಅಂತ ನಾವು ನೋಡಿದಾಗ, ಒಟ್ಟಾರೆಯಾಗಿ 3,395 ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಕರೆದಿದ್ದಾರೆ. ಅದರಲ್ಲಿ ಪುರುಷರಿಗೆ 2,266, ಮಹಿಳಾ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ 755 ಹುದ್ದೆಗಳು ಇರೋಂಥದ್ದು. ಅದೇ ರೀತಿಯಾಗಿ ಸೇವಾನಿರತ ಪುರುಷರಿಗೆ 257 ಹುದ್ದೆಗಳು, ಅದೇ ರೀತಿಯಾಗಿ ಸೇವಾನಿರತ ಮಹಿಳೆಯರಿಗೆ 72 ಹುದ್ದೆಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು. ಒಟ್ಟಾರೆಯಾಗಿ 3,395 ಹುದ್ದೆಗಳನ್ನು ಅಧಿಸೂಚನೆಯನ್ನು ಕರೆದಿದ್ದಾರೆ. ಇನ್ನು ಇದರ ಒಂದು ಕ್ವಾಲಿಫಿಕೇಷನ್ಸನ್ನು ನಾವು ನೋಡಿದಾಗ, ಏನು ಕ್ವಾಲಿಫಿಕೇಷನ್ಸ್ ಬೇಕು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ, ಅಂದರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಏನು ಬೇಕು ಮತ್ತು ಕ್ವಾಲಿಫಿಕೇಷನ್ಸ್ ಅಂತ ನೋಡಿದಾಗ, PUC ಆಗಿರಬೇಕು ಅಥವಾ ತತ್ಸಮ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ. ಓಕೆ, ಇನ್ನು ಅದೇ ರೀತಿ ಒಳಗಡೆ ಇಲ್ಲಿ ಇನ್ನು ವಯೋಮಿತಿಯನ್ನು ನೋಡಿದಾಗ, ಏನು ವಯೋಮಿತಿ ಅಂತಂದರೆ ಕನಿಷ್ಠ ಇಲ್ಲಿ ಏನಾಗಬೇಕು ಅಂದರೆ 18 ವರ್ಷ ಆಗಿರಬೇಕು. ಅದರ ಜೊತೆಗೆ ಇಲ್ಲಿ ನಾವು ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳನ್ನು GM ಕೋಟಾದವರಿಗೆ 33 ವರ್ಷದ ವರೆಗೂ ಕೂಡ ಇಲ್ಲಿ ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡಲು ವಯಸ್ಸನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ ಹಿಡ್ಕೊಂಡು 35 ವರ್ಷದವರೆಗೂ ಕೂಡ ಇಲ್ಲಿ ವಯೋಮಿತಿ ವಿನಾಯಿತಿಯನ್ನು, ಅಂದರೆ ಇದರರ್ಥ ಇಷ್ಟು ಏಜ್ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ. ಇನ್ನು ಅದೇ ರೀತಿ ಒಳಗಡೆ ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಇನ್ನು ಹಾಗೆಯೇ ಸೇವಾನಿರತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ, ಅಂದರೆ ಈಗಾಗಲೇ ಸರ್ವಿಸ್ನಲ್ಲಿ ಇರುವಂತಹ ಒಂದು ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಂದರೆ GM ಕೋಟಾದವರಿಗೆ 38 ವರ್ಷ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪಂಗಡ, ಪ್ರವರ್ಗ 1, 2A, 2B, 2A, 3B ಅಭ್ಯರ್ಥಿಗಳಿಗೆ 40 ವರ್ಷಗಳು ಕೂಡ ಏನಪ್ಪ ಅಂದರೆ ಆದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನು ಇಲ್ಲಿ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಇನ್ನು ಅದೇ ರೀತಿ ಒಳಗಡೆ ನಾವು ಆನ್ಲೈನ್ ಅರ್ಜಿ ಯಾವಾಗ ಕರೆಯೋಕ್ಕೆ ಪ್ರಾರಂಭಿಸಿದ್ದಾರೆ ಅದರ ವೇಳಾಪಟ್ಟಿಯನ್ನು ನಾವು ನೋಡಿದಾಗ, ಇಲ್ಲಿ ಆನ್ಲೈನ್ ಅರ್ಜಿ ಮುಖಾಂತರ ಪ್ರಾರಂಭ ದಿನಾಂಕ 8/6/2026, 8/6/2026 ಪ್ರಾರಂಭ. ಇನ್ನು ಅದರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಷ್ಟು ಅಂತಂದರೆ 3/7/2026. ಇನ್ನು ಹಾಗೆ ಅರ್ಜಿ ಹಾಕಿದ ನಂತರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026ವರೆಗೂ ಕೂಡ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಇನ್ನು ಶುಲ್ಕವನ್ನು ನೋಡಿದಾಗ, ಈ ಒಂದು ಹುದ್ದೆಗೆ ಎಷ್ಟದ ಶುಲ್ಕ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಇತರೆ ಪ್ರವರ್ಗ, ಅಂದರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿಗಳು. ಈ ಹುದ್ದೆಗೆ ನಾವೇನಾದ್ರು ಹಾಕಬೇಕು ಅಂತಂದರೆ ಅಪ್ಲಿಕೇಶನ್ 750 ರೂಪಾಯಿಯನ್ನು ಕಟ್ಟಬೇಕು. ಇನ್ನು ಪರಿಶಿಷ್ಟ ಜಾತಿ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿನಲ್ಲಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಇನ್ನು ಪ್ರಾರಂಭದಲ್ಲಿ ಲಿಖಿತ ಪರೀಕ್ಷೆ ಇದೇನಪ್ಪ ಅಂತಂದ್ರೆ ಆಫ್ಲೈನ್ ಮುಖಾಂತರ ನಡೆಯುವಂಥದ್ದು, ನಿಮಗಾಗಲೇ ಗೊತ್ತಿರೋಂಥದ್ದು. ಏನದ ಈ ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ನೋಡಿದಾಗ, ಸಾಮಾನ್ಯ ಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಹಾಗೂ ನೈತಿಕ ಶಿಕ್ಷಣಗಳೊಳಗೊಂಡಂಥ ಸಾಮಾನ್ಯ ಅಧ್ಯಯನ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಪ್ರಶ್ನೆಗಳು 100 ಇರ್ತವೆ. ಇದಕ್ಕೆ ಒಟ್ಟು ಅಂಕಗಳು 100 ಇರ್ತವೆ. ಇನ್ನು ಇದರ ಒಂದು ಅವಧಿಯನ್ನು ನೋಡಿದಾಗ, ಡ್ಯೂರೇಷನ್ ನೋಡಿದಾಗ 1.5 ಗಂಟೆ, ಅಂದರೆ 90 ನಿಮಿಷ ಒಂದು ಅವಧಿ ಇರ್ತದೆ. ಈ ಅವಧಿಯೊಳಗಡೆ ಒಟ್ಟಾರೆಯಾಗಿ ನಾವು ರಿಟರ್ನ್ ಎಕ್ಸಾಮನ್ನು ಬರೆಯುವಂಥದ್ದು. ಇನ್ನು ಇದರ ವೇಳಾಪಟ್ಟಿ ಯಾವಾಗ ಬರ್ತದೆ ಎಕ್ಸಾಮು ಅಂತಂದರೆ, ಈಗಾಗಲೇ ನಿಗದಿಪಡಿಸಿದ್ದಾರೆ. 2/8/2026 ತಾರೀಕಿಗೆ ಇಲ್ಲಿ ಲಿಖಿತ ಪರೀಕ್ಷೆ ಏರ್ಪಡ್ತದೆ. ಸಮಯ ನೋಡಿದಾಗ 10:30ರಿಂದ 2 ಗಂಟೆವರೆಗೆ, ಅಂದರೆ ಬೆಳಗ್ಗೆ 10:30ರಿಂದ 2 ಗಂಟೆವರೆಗೆ, ಅಂದರೆ 90 ನಿಮಿಷ, ಅಂದರೆ 1.5 ಗಂಟೆ. ಇನ್ನು ಅದೇ ರೀತಿ ಇಲ್ಲಿ ಈ ಒಂದು ಪರೀಕ್ಷೆ ಬರೆಯುವಾಗ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನು ಅಂತ ನೆಗೆಟಿವ್ ಮಾರ್ಕ್ಸ್ ಕೂಡ ನಾವು ಇರೋಂಥದ್ದು, ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರೋಂಥದ್ದು. ಅಂದರೆ ಇಲ್ಲಿ ಒಂದು ಏನಾದರೂ ನಾವು ಪ್ರಶ್ನೆಯನ್ನು ತಪ್ಪಾಗಿ ಉತ್ತರಿಸಿದರೆ, ಅಂದರೆ ಗುರುತಿಸಿದರೆ, ಅಲ್ಲಿ 0.25 ಅಂಕಗಳನ್ನು ಕಳೆದುಕೊಳ್ತೇವೆ. ಅಂದರೆ ಇದರರ್ಥ 4 ತಪ್ಪಾಗಿ ನಾವೇನಾದ್ರು ಗುರುತಿಸಿದರೆ, ಪ್ರಶ್ನೆಗಳು ಗುರುತಿಸಿದರೆ 1 ಅಂಕ, ನಾವೇನು ಸರಿ ಉತ್ತರದೊಳಗಡೆ 1 ಅಂಕಗಳನ್ನು ಏನಪ್ಪ ಅಂತಂದ್ರೆ ನಾವು ಕಳೆದುಕೊಳ್ಳುತ್ತೇವೆ. ಹೀಗಾಗಿ ಈ ಪರೀಕ್ಷೆ ಬರೆಯಬೇಕಾದ್ರೆ ಗಮನಿಸಬೇಕು. ಅಂದರೆ ಋಣಾತ್ಮಕ ಮೌಲ್ಯಮಾಪನ, ಋಣಾತ್ಮಕ ಅಂಕಗಳು ಇರ್ತವೆ ಅಂತ. ಹಾಗಾಗಿ ಪರೀಕ್ಷೆ ಬರೆದ ನಂತರ ಏನು ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ, ಅಲ್ಲಿ 1:5 ಮುಖಾಂತರ ಏನು ಮಾಡ್ತಾರೆ ಅಂತಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಏರ್ಪಡಿಸ್ತಾರೆ, ಎಂಡ್ಯೂರೆನ್ಸ್ ಟೆಸ್ಟನ್ನು ಏರ್ಪಡಿಸ್ತಾರೆ. ಹೀಗಾಗಿ ಅಲ್ಲಿ ರೇಷಿಯೋ ಎಷ್ಟಿರ್ತೈತಿ ಅಂತ ಒಟ್ಟಾರೆಯಾಗಿ ಏನು ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ
ಏನು ಅಪ್ಲಿಕೇಶನ್ಸ್ ಬರ್ತದಲ್ಲ ಅಲ್ಲಿ 1.5 ಏನು ಮಾಡ್ತಾರೆ ಅಂತಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಏನು ಮಾಡ್ತಾರೆ ಅಂತಂದರೆ ಅಭ್ಯರ್ಥಿಗಳನ್ನು ಕರೀತಾರೆ. ಓಕೆ, ಹಂಗಂದ್ರೆ ಅಲ್ಲಿ ಹೋಗಬೇಕು ಅಂತಂದಾಗ ಇವೆಲ್ಲ ನೋಟಿಫಿಕೇಷನ್ಸ್ ಒಳಗಡೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು 2ರಿಂದ 3 ಸರಿ ಓದಿ ಏನು ಮಾಡಬೇಕು ಅಂತಂದ್ರೆ ನೀವು ಇದನ್ನು ಅಪ್ಲಿಕೇಶನ್ನ ಹಾಕಬೇಕು ಅಂತ ಸುಮ್ಮನೆ ಹೋಗಿ ಹಾಕೋದಿಲ್ಲ. ಹೀಗಾಗಿ ಮುಂದೆ ಪ್ರಾಬ್ಲಮ್ ಆಗ್ತದೆ. ಹೀಗಾಗಿ ಇದನ್ನು ಹಾಕಬೇಕು ಅಂತಂದರೆ ಒಂದು 2ರಿಂದ 3 ಸರಿ ಇದನ್ನು ಸರಿಯಾಗಿ ಓದ್ಕೊಂಡು ಹಾಕಬೇಕು. ಏಕೆಂದರೆ ಈಗ ಸಾಕಷ್ಟು ವರ್ಷದ ಹಿಂದೆ ಈ ಒಂದು ಹುದ್ದೆ ಕಾಲ್ಫಾರ್ಮ್ ಆಗಿತ್ತು. ಹೀಗಾಗಿ ಇದು ಅಂತಿಮ ಒಂದು ಇನ್ನೇನು ಏಜ್ ಕ್ರಾಸ್ ಆಗ್ತಿರ್ತಲ್ಲ ಅಂಥ ಅಭ್ಯರ್ಥಿಗಳು ಸ್ವಲ್ಪ ಇದನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿ ಹಾಕಿದರೆ ಉತ್ತಮ ಅಂತ ಹೇಳ್ಬೋದು. ಇನ್ನು ಏನೇನದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಏನೇನು ಅಂಶಗಳು ಬರ್ತವೆ, ಎಷ್ಟಿರಬೇಕು ಅಂತಂದರೆ ಇಲ್ಲಿ ಎತ್ತರನ ನೋಡಿದಾಗ 160 ಸೆಂಟಿಮೀಟರ್, 168 ಸೆಂಟಿಮೀಟರ್, ಎದೆ ಸುತ್ತಳತೆ 86 ಸೆಂಟಿಮೀಟರ್, ಅಂದರೆ ವಿಸ್ತರಣೆಗೊಂಡಾಗ 5 ಸೆಂಟಿಮೀಟರ್ ಇರಬೇಕು ಅಂತ. ಓಕೆ, ಈ ರೀತಿ ಒಳಗಡೆ ಇರೋಂಥದ್ದು. ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನೀವು ಈ ಒಂದು ನೋಟಿಫಿಕೇಷನ್ನಲ್ಲಿ ಸರಿಯಾಗಿ ಇದನ್ನು ನೋಡ್ಕೊಳ್ರಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸಹಿಷ್ಣುತೆ ಪರೀಕ್ಷೆ ಇಲ್ಲಿ ರನ್ನಿಂಗ್ ಅಂತ ಇರ್ತದೆ, ಎತ್ತರ ಜಿಗಿತ, ಉದ್ದ ಜಿಗಿತ ಎಷ್ಟೆಷ್ಟು ಇರಬೇಕು ಅಂತ ಈಗಾಗಲೇ ನೋಟಿಫಿಕೇಷನ್ ಒಳಗಡೆ ಇದೆ. ಹೀಗಾಗಿ ಇದನ್ನು ಸರಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಓದಬೇಕು ಅಂತ. ಓಕೆ, ಇನ್ನು ವೈದ್ಯಕೀಯ ಪರೀಕ್ಷೆಗಳು ನಡೆಯುವಂಥದ್ದು ಇವೆಲ್ಲವೂ ಕೂಡ ನೀವು ಸರಿಯಾಗಿ ಏನು ಮಾಡಬೇಕು ಅಂತಂದರೆ ಓದಬೇಕು. ಇನ್ನು ಅದೇ ರೀತಿ ಮೀಸಲಾತಿ ಪ್ರಮಾಣ ಪತ್ರವನ್ನು ನೀವಾಗಲೇ ಏನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಮುಖಾಂತರ ನೀವೇನು ಮಾಡಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣ ಪತ್ರವನ್ನು ನಿಮ್ಮದು ಯಾವುದೇ ಇರ್ತದಲ್ಲ ಅದನ್ನು ಸರಿಯಾಗಿ ನೀವೇನು ಮಾಡಬೇಕು ಅಂದರೆ ಕೊನೆಯ ದಿನಾಂಕದೊಳಗಡೆ ಎಲ್ಲ ನೀವೇನು ಮಾಡಬೇಕು ತೆಗೆದಿಟ್ಕೊಳ್ಬೇಕು ಅಂತ. ಓಕೆ, ಏಕೆಂದರೆ ಒಂದು ಪ್ರಾಬ್ಲಮ್ ಆಗ್ತದೆ. ಹೀಗಾಗಿ ಅದಾಗಬಾರ್ದು ಅಂತಂದರೆ ಈ ನೋಟಿಫಿಕೇಷನ್ ಮುಖಾಂತರ ನೀವೇನು ಆಗಬೇಕು ಅಂದರೆ ಎಲ್ಲ ದಾಖಲಾತಿಗಳು ಇರಬೇಕು ಅಂತ. ಇನ್ನು ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳು ಇದ್ದರೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇದ್ದರೆ, ಯೋಜನೆಗಳಿಂದ ನಿರ್ವಹಿಸಿತರಾದ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳು ಇದ್ದರೆ ಸರಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಡಾಕ್ಯುಮೆಂಟ್ಸನ್ನು ತೆಗೆದಿಟ್ಕೊಳ್ಬೇಕು ಅಂತ. ಓಕೆ, ಹೀಗಾಗಿ ಇದನ್ನು ಈ ಒಂದು ನೋಟಿಫಿಕೇಷನ್ 1-2 ಸರಿ ನೀವೇನು ಮಾಡಬೇಕು ಅಂತಂದರೆ ಓದ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ರಿ ಅಂತ. ಓಕೆ, ಆ ಥರ ಈ ನೋಟಿಫಿಕೇಷನ್ ಒಳಗಡೆ ಸಾಕಷ್ಟು ಇನ್ನೂ ಮಾಹಿತಿಗಳು ಇವೆ. ಹೀಗಾಗಿ ಮತ್ತೊಂದು ವಿಡಿಯೋದೊಳಗಡೆ ನಾವು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಇನ್ನೊಂದು ಸಾರಿ ಏನು ಮಾಡೋಣ ನೋಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.